ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಆಗಿರ್ತಕ್ಕಂಥ ಕೆ.ಆರ್. ರಮೇಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಾಗೇಪಲ್ಲಿಯ ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಜಿಲ್ಲೆಯ ರಾಜ್ಯದ ಹಲವಾರು ಪ್ರಗತಿಪರರು, ರೈತ ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಾಗೇಪಲ್ಲಿ, ಗೌರಿಬಿದನೂರು, ಗುಡಿಬಂಡೆ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲ ತಾಲೂಕುಗಳಿಂದ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಲಿಷ್ಠವಾದಂತಹ ಒಂದು ರೈತ ಸಂಘಟನೆಯನ್ನ ಕಟ್ಟಬೇಕಂತ ಆಸಕ್ತಿ ಇರ್ತಕ್ಕಂಥ ಎಲ್ಲ ಹಲವಾರು ಹೋರಾಟಗಾರರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ರೈತ ಬಾಂಧವರು ಸೇರಿ ಒಂದು ರೈತರಿಗೋಸ್ಕರನೇ, ರೈತರಿಂದ ರಚನೆ ಆಗಿರ್ತಕ್ಕಂಥ ಒಂದು ನೂತನ ಸಂಘಟನೆಯನ್ನ ಅವತ್ತು ಉದ್ಘಾಟನೆ ಮಾಡ್ತಾ ಇದ್ವಿ. ಇದರ ರೈತ ಸಂಘಟನೆಯ ಉದ್ದೇಶ ನಾವು ಹೇಳಲಿಕ್ಕಿರ್ತಕ್ಕಂಥದ್ದು, ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕೃಷಿ ರಂಗ ಸಂಕಷ್ಟದಲ್ಲಿದೆ. ರೈತರು ಆತ್ಮಹತ್ಯೆಗಳನ್ನು ಮಾಡ್ಕೊಂತ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಈ ರೈತ ವಿರೋಧಿ ನೀತಿಗಳನ್ನ ಕೇಂದ್ರ ಸರ್ಕಾರ ನಿರಂತರವಾಗಿ ರೈತರ ಮೇಲೆ ಹೇರಿ ಕಾರ್ಪೊರೇಟ್ ಪರವಾದಂತಹ ಇವತ್ತು ನೀತಿಗಳನ್ನ ಈ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಹೊರಟಿದೆ. ಇವತ್ತು ಸಂಪೂರ್ಣವಾಗಿ ರೈತರನ್ನ ದಿವಾಳಿ ಮಾಡುವಂತಹ ಪರಿಸ್ಥಿತಿ ಕೇಂದ್ರ ಸರ್ಕಾರ ನೀತಿಗಳನ್ನು ಅನುಸರಿಸ್ತಾ ಇದೆ. ಆದ್ದರಿಂದ ಇವತ್ತು ರೈತರಿಗೆ ಬೀಜದ ವಿಚಾರದಲ್ಲಿ ಸ್ವಾವಲಂಬನೆ ಇಲ್ಲ, ರಸಗೊಬ್ಬರಗಳ ವಿಚಾರದಲ್ಲಿ ಸ್ವಾವಲಂಬನೆ ಇಲ್ಲ, ಮಾರುಕಟ್ಟೆ ಇವತ್ತು ಖಾಸಗೀಕರಣ ನಡೀತಾ ಇದೆ, ವಿದ್ಯುತ್ ಶಕ್ತಿ ಇವತ್ತು ಖಾಸಗೀಕರಣ ಮಾಡಲು ಸರ್ಕಾರಗಳು ಹೊರಟಿದೆ. ಇವತ್ತು ಭೂಮಿ ಸಂಬಂಧಪಟ್ಟಂತೆ ಭೂ ಸುಧಾರಣಾ ಕಾಯ್ದೆಗಳಿಗೆ ಇವತ್ತು ತಿದ್ದುಪಡಿ ತಂದು ಇವತ್ತು ಬಂಡವಾಳಶಾಹಿ ಪರವಾದಂತಹ ಇವತ್ತು ನೀತಿಗಳನ್ನ ದೇಶದಲ್ಲಿ, ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರಗಳು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ರೈತರು ಸಾಲಗಾರರಾಗ್ತಾ ಇದ್ದಾರೆ. ಇವತ್ತೇನು ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 2016ರಲ್ಲಿ ನಾವು ಈ ದೇಶದಲ್ಲಿರ್ತಕ್ಕಂಥ ರೈತರ ಆದಾಯವನ್ನು ನಾವು ದ್ವಿಗುಣಗೊಳಿಸ್ತೀವಿ 2022ಕ್ಕೆ ಅಂತ ಹೇಳಿದ್ರು. ಆದರೆ ಇವತ್ತು ರೈತರ ಖರ್ಚು ವೆಚ್ಚಗಳು ದ್ವಿಗುಣ ಅಲ್ಲ ತ್ರಿಗುಣ ಆಗ್ತಾ ಇದೆ. ರೈತರ ಆದಾಯ ಇವತ್ತು ದ್ವಿಗುಣ ಆಗ್ತಾ ಇಲ್ಲ, ಇನ್ನ ಹಿನ್ನಡೆಗೆ ಹೋಗ್ತಾ ಇದೆ. ಮತ್ತೆ ರೈತರಿಗೆ ನೀಡಬೇಕಾದಂತಹ ಸಾಲ ನೀತಿ ಇವತ್ತು ರೈತರ ಪರವಾಗಿಲ್ಲ. ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ಸಾಲ ನೀತಿ ಇದೆ. ಇವತ್ತು ಸಾವಿರಾರು ಕೋಟಿಗಳಷ್ಟು ಹಣವನ್ನ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ರೈಟ್ ಆಫ್ ಮಾಡಲು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಆಲೋಚನೆ ಮಾಡ್ತಾ ಇದೆ. ಆದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಈ ರೈತ ವಿರೋಧಿ ಕಾರ್ಪೊರೇಟ್ ಪರವಾದಂತಹ ಕಾನೂನುಗಳ ವಿರುದ್ಧವಾಗಿ ಮತ್ತು ಈ ರಾಜ್ಯದಲ್ಲಿ ರೈತರ ಪರವಾದಂತಹ ಕಾನೂನುಗಳು ಜಾರಿಯಾಗಬೇಕು ಅಂತೇಳಿ ಒತ್ತಾಯಿಸಿ, ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಶಾಶ್ವತ ನೀರಾವರಿ ವಿಚಾರ ಆಗಿರ್ಬೋದು, ಬಡವರ ಇವತ್ತು ಉದ್ಯೋಗ ಖಾತ್ರಿ ಜಾರಿ ವಿಚಾರದಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳು, ಇವತ್ತು ನಡೀತಾ ಇರ್ತಕ್ಕಂಥ ವಿಚಾರಗಳಾಗಿರ್ಬೋದು, ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಮಾರುಕಟ್ಟೆಗಳಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ವಂಚನೆ ವಿಚಾರ ಆಗಿರ್ಬೋದು, ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಅರಣ್ಯ ಭೂಮಿ ಹಂಚಿಕೆಯ ವಿಚಾರ, ಬಗರುಕುಂ ಸಾಗುವಳಿ ಹಂಚಿಕೆಯ ವಿಚಾರ ಆಗಿರ್ಬೋದು, ಮತ್ತು ಇಲ್ಲಿ ರೈತರಿಗೆ ಮೇಲೆ ಆಗ್ತಾ ಇರ್ತಕ್ಕಂಥ ಖಾಸಗಿ ಲೇವಾದೇವಿಗಾರರಿಂದ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ, ಮೈಕ್ರೋ ಫೈನಾನ್ಸ್ಗಳಿಂದ ಆಗ್ತಾ ಇರ್ತಕ್ಕಂಥ ಇವತ್ತು ದೌರ್ಜನ್ಯ, ಮತ್ತು ರೈತ ಪರವಾದಂಥ ಬ್ಯಾಂಕ್ನಲ್ಲಿ ರೈತ ಪರವಾದ ನೀತಿಗಳನ್ನು ಜಾರಿ ಮಾಡಬೇಕು ಅಂತ ಇರ್ತಕ್ಕಂಥ ವಿಚಾರ ನಾವು ಈ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾವೆಲ್ಲ ಕೂಡ ಅಧ್ಯಯನ ಮಾಡಿ ಇವತ್ತು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಬೃಹತ್ತಾದ ಹೋರಾಟ ರೂಪಿಸಲಿಕ್ಕೆ ನಾವು ರೈತ ಸಂಘವನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ.